ಬೆಂಗಳೂರು YMC ಅವರು ಸರ್ ಸಿ ವಿ ರಾಮನ್ ಇಂಗ್ಲಿಷ್ ಡಿಬೇಟ್ ಮತ್ತು ಪ್ರೊಫೆಸರ್ ಟಿ ರೂಬೆನ್ ಕನ್ನಡ ಡಿಬೇಟ್, ಈ ಎರಡು ಡಿಬೇಟ್ಗಳನ್ನು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಾಗಿ ಸುಮಾರು 30 ವರ್ಷಗಳಿಂದ ಮಾಡಿಕೊಂಡು ಬಂದಿರೋಂಥ ಕಾರ್ಯಕ್ರಮ ಇದು. ಮೇಯ್ನ್ಲಿ ಏನಂದರೆ ನಾವು ನಮ್ಮ ಯಂಗ್ಸ್ಟರ್ಸ್ ಯೂತ್ಸ್ಗೆ ಡೆವಲಪ್ ಮಾಡಬೇಕು, ಮಾತಾಡೋ ಒಂದು ಎಬಿಲಿಟಿನ ಇಂಪ್ರೂವ್ ಮಾಡಬೇಕು. ಅವ್ರು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಆರ್ಟಿಕುಲೇಷನ್ ಅಂದರೆ ಒಂದು ಸಬ್ಜೆಕ್ಟ್ನ ತಗೊಂಡು ಯಾವ ರೀತಿ ಮಾತಾಡಬೇಕು ಅದನ್ನೆಲ್ಲ ಹೇಳ್ಕೊಳ್ಳುವಂಥ ಒಂದು ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದೀವಿ. ತುಂಬ ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ತುಂಬ ಅವಕಾಶ ಇದೆ, ಅವ್ರಿಗೆ ಬ್ರೈಟ್ ಫ್ಯೂಚರ್ ಅಪ್ಲೈ ಮಾಡೋಕ್ಕೆ. ಐ ರಿಕ್ವೆಸ್ಟ್ ಐ ರಿಯಲಿ ಥ್ಯಾಂಕ್ ಎವ್ರಿಬಡಿ ಹಿಯರ್. ಮಕ್ಕಳಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಮ್ಯಾನೇಜ್ಮೆಂಟ್ಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಟೀಚರ್ಸ್ ಅದನ್ನು ಕಾರ್ಯಕ್ರಮ ಮಾಡೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ, ಮಕ್ಕಳಿಗೂ ಅವರಿಗೆ ಬ್ರೈಟ್ ಫ್ಯೂಚರ್ ಬರಲಿ, ಅವ್ರ ಬೆಸ್ಟ್ ಆಫ್ ಲಕ್ ಅಂತ ಹೇಳಿ. ಕನ್ನಡದಲ್ಲಿ ಆಗಲಿ ಇಂಗ್ಲೀಷ್ನಲ್ಲಿ ಅವರ ಬ್ರೈನ್ ಸ್ಟಾಮಿಂಗ್ ಇರ್ಬೋದು, ಡಿಬೇಟ್ಸ್ದಲ್ಲಿ ಫಿಯರ್ ಇರದೇ ಇರೋಂಗೆ ವಿ ವಾಂಟ್ ಟು ಡೆವಲಪ್ ದ ಯೂತ್ ಫಾರ್ ದ ಫ್ಯೂಚರ್ ಇಂಡಿಯಾ. ದಿಸ್ ಈಸ್ ಅವರ್ motive of this debate and let them all the best for the students. Thank you. ಕೃತಕ ಬುದ್ಧಿವಂತಿಕೆ ನಮ್ಗೆ ಯಾವ ಥರ ಒಂದು ಉಪಯೋಗ ಆಗ್ತಿದೆ ಅಂತ. ಕೃತಕ ಬುದ್ಧಿವಂತಿಕೆ ಅಂದ್ರೇನು? ಮಿಷಿನ್ಸ್, ಯಂತ್ರಗಳು. ಈ ಯಂತ್ರಗಳನ್ನ ಬಳಸ್ಕೊಂಡು ನಾವು ಯಾವ ಥರ ಕೆಲಸಗಳು ಮಾಡ್ತಿದ್ದೀವಿ. ಈಗ ಎಲ್ಲ ಬಿಸ್ನೆಸ್ ಮಾಡಬೇಕು ಅಂತಾರಪ್ಪ, ಆ ಬಿಸ್ನೆಸ್ ಹೆಂಗೆ ಮಾಡ್ತಾರೆ? ಅದಕ್ಕೆ ಮಿಷಿನ್ಸ್ ಇಂಪಾರ್ಟೆಂಟ್. ಆ ಮಿಷಿನ್ಸು ಮತ್ತು ಕಂಪ್ಯೂಟರ್ ಇಂಪಾರ್ಟೆಂಟ್. ಈಗ ಆ ಕಂಪ್ಯೂಟರ್ಗಳನ್ನ ನಾವು ಬಳಸಬೇಕು ಅಂದರೆ ನಮಗೆ ಕೃತಕ ಬುದ್ಧಿವಂತಿಕೆ ಇರಬೇಕು. ಆ ಬುದ್ಧಿವಂತಿಕೆ ಅಂದರೆ ಅದನ್ನು ಬಳಸಬೇಕು. ಈಗ ಪ್ರತಿಯೊಬ್ಬರು ದಿನಚರಿನೂ ಈ ಕೃತಕ ಬುದ್ಧಿವಂತಿಕೆ ಇಲ್ದಂಗೆ ಶುರುನೇ ಆಗಲ್ಲ. ಈ ಕಾರ್ಯಕ್ರಮ ಕೃತಕ ಬುದ್ಧಿಮತ್ತೆಯಿಂದ ಏನೇನು ದುರುಪಯೋಗ ಆಗುತ್ತಿದೆ ಮತ್ತು ವಿರುದ್ಧವಾಗಿ ನಾನು ಮಾತಾಡ್ತಿದ್ದೀನಿ. ಈ ದುರುಪಯೋಗ ಬಂದು ಈಗ ನೋಡ್ಬೋದು, ನಾವು ಸಾಕಷ್ಟು ನಿರುದ್ಯೋಗವನ್ನು ಕಾಡುತ್ತಿದೆ. ಈ ರಾಷ್ಟ್ರದಲ್ಲಿ ದಾಸಿ ನಿರುದ್ಯೋಗ ಇದೆ. ನಿರುದ್ಯೋಗದಿಂದ ಬಡತನದಿಲ್ಲದೆ ವಿದ್ಯಾರ್ಥಿಗಳು ಸಾಕಷ್ಟು ದಾರಿ ತಪ್ಪುತ್ತಿದ್ದಾರೆ. ಪ್ಲಸ್ ಹೆಣ್ಣು ಮಕ್ಕಳು AI ಸಾಕಷ್ಟು ಬೇಡದೇ ಇರೋ ಕೆಲಸಗಳನ್ನು ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ. ಈಗ ಚಿಕ್ಕ ಮಕ್ಕಳಿಂದನೂ AI ಬಳಕೆ, ಮೊಬೈಲಿಂದ ಬಳಕೆಯಿಂದ ಚಿಕ್ಕ ಮಕ್ಕಳಿಂದನೂ ಕನ್ನಡಕ ಹಾಕೋದನ್ನ ನೋಡ್ತಿದ್ದೀವಿ. ಹುಟ್ಟಿರೋ ಮಕ್ಕಳಿಂದನೂ ನೋಡ್ತಿರೋದು ಈಗ ಜಗತ್ತಲ್ಲಿ ನೋಡ್ತಿದ್ದೀವಿ. ಪ್ಲಸ್ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಎಲ್ಲರ ಮೊಬೈಲ್ನಲ್ಲಿರುವ ChatGPT ಅನ್ನೋ ಆ್ಯಪ್ ಅಮೆರಿಕದವರೇ ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದರೆ ಈಗ ಚೈನಾದಿಂದ ಡೀಪ್ ಸೀಕ್ ಅನ್ನೋ ಒಂದು ಆ್ಯಪ್ ಬಂದಿದೆ. ಆ ಡೀಪ್ ಸೀಕ್ ಅನ್ನೋ ಆ್ಯಪ್ ಬಂದು ಈಗ ಅಮೆರಿಕ ಜೊತೆ ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನಿಂದ ಅಮೆರಿಕ ರಾಷ್ಟ್ರದ GDP ರೇಟ್, ರಾಷ್ಟ್ರೀಯ ಆದಾಯವನ್ನು ಕಡಿಮೆ ಮಾಡುತ್ತಿದೆ. ಕಾಂಪಿಟೇಷನಿಂದ GDP ರೇಟ್ ಕಮ್ಮಿ ಆಗುತ್ತೆ, ಅಲ್ಲಿ ಬಡತನವನ್ನು ಕಾಣ್ಬೋದು. ಪ್ಲಸ್ ಈಗ AI ಇಂಪ್ಲಿಮೆಂಟ್ ಮಾಡೋಕ್ಕೆ ಜಾಸ್ತಿ ಒಂದು ಹಾರ್ಡ್ವೇರನ್ನು ಯೂಸ್ ಮಾಡ್ತಾರೆ. ಗಣಿಗಾರಿಕೆಯನ್ನು ಬಳಕೆ ಮಾಡಿ ಅಲ್ಲಿಂದ ಒಂದು ಮೆಟೀರಿಯಲ್ ತೆಗಿತಾರೆ, ವಸ್ತುವನ್ನು. ಆ ವಸ್ತುವಿನ ಗಣಿಗಾರಿಕೆಯಿಂದ ಸಾಕಷ್ಟು ಭೂಕಂಪ ಆಗುತ್ತೆ ಮತ್ತು ನೆಲನಡುಕ ಆಗುತ್ತೆ, ಸಾಕಷ್ಟು ಪರಿಸರದಲ್ಲಿ ಹಾನಿಯಾಗುತ್ತೆ. Telling about the topic of AI. AI is a transformation of telecommunication. It can be helps to many other industries like private sector, public sector, and many instruments used in AI is also used in many sectors, and it can be calculate the data in fraction of second, like William chip. William chip is the fastest calculated machines chips and included in the Microsoft companies, and the companies of 1000 monitor companies are makes that chips, and it can be failure and profitable to this companies, and it can be maybe does that better work in the fraction of seconds. ಇವತ್ತು ನನ್ನ ಟಾಪಿಕ್ ಬಂದು ತಂತ್ರಜ್ಞಾನ ನೈತಿಕ ಮತ್ತು ಸಾಮಾಜಿಕದ ಜವಾಬ್ದಾರಿ ಹೇಗೆ ಪರಿಣಾಮ ಬೀಳೋದು ಅಂತ. ತಂತ್ರಜ್ಞಾನವು ಮತ್ತು ನಮಗೆ ನೈತಿಕ ಮತ್ತು ಸಾಮಾಜಿಕ ತಾಂತ್ರಿಕ ಯಂತ್ರಗಳನ್ನು ಬಳಸುತ್ತದೆ. ಮತ್ತು ಇದರಿಂದ ನಮಗೆ ಏನು ಯೂಸ್ ಆಗುತ್ತೆ ಅಂದರೆ, ಮೊಬೈಲ್ ಫಸ್ಟ್ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ನಮಗೆ ಬ್ಲ್ಯಾಕ್ ಬೋರ್ಡ್ ನಂತರ ಯೂಸ್ ಮಾಡ್ತಾ ಇದ್ರು. ಆದರೆ ಈಗ ಆ ಥರ ಏನಿಲ್ಲ. ಮೊಬೈಲು ಮತ್ತು ಕಂಪ್ಯೂಟರ್, ಲ್ಯಾಪ್ಟಾಪ್ಗಳು ಈ ಥರ ಮುಖ್ಯ ಎಲ್ಲವನ್ನು ಉಪಯೋಗಿಸ್ತಾ ಇದೆ. ಮತ್ತು ಇದು ನಮಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಥ್ಯಾಂಕ್ ಯು ಫಾರ್ YMCA ಕಾಲೇಜ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ.